ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಈ ಊರಲ್ಲಿರುವಂತಹ ಜನರು ಪ್ರತಿ ಹನಿ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ. ಕಳೆದ 1 ದಶಕದಿಂದ ಈ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಸೆಣಸಾಡ್ತಾ ಇದ್ದಾರೆ. ಆಗಿದ್ರೂ ಕೂಡ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರ ಕೂಗನ್ನ ಕೇಳಿಸ್ಕೊಳ್ತಾ ಇಲ್ಲ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದಾವಣಗೆರೆ ಜಿಲ್ಲೆಯ ಗೊಲ್ಲರಹಟ್ಟಿ, ಅಂದ್ರೆ ಹನುಮಂತಾಪುರ ಗೊಲ್ಲರಹಟ್ಟಿ ಅನ್ನುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿರುವಂತ ಜನರು ಕಳೆದ 1 ದಶಕದಿಂದ, ಅಂದ್ರೆ 10 ವರ್ಷಕ್ಕೂ ಅಧಿಕ ಸಮಯದಿಂದ ಕುಡಿಯುವ ನೀರಿಗಾಗಿ ಹೋರಾಡ್ತಾ ಇದ್ದಾರೆ. ಹಾಗಿದ್ರೆ ಇವರ ಕಷ್ಟಗಳೇನು, ಕುಡಿಯುವ ನೀರಿಗಾಗಿ ಯಾವ ರೀತಿಯಾಗಿರುವಂತಹ ನರಕಯಾತನೆಯನ್ನ ಇಲ್ಲಿರುವಂತಹ ಸ್ಥಳೀಯರು, ಗ್ರಾಮಸ್ಥರು, ಜನರು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದನ್ನ ಖುದ್ದು ಅವ್ರನ್ನೇ ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಕಳೆದ ಹಲವು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ನಿಮ್ಮೂರಲ್ಲಿ ಯಾವ ತರದ ವಾತಾವರಣ ಇದೆ ಅಂತ? ಸರ್, ಕಳೆದ 10 ವರ್ಷದಿಂದ ನಮ್ಮೂರಲ್ಲಿ 1500ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಇಡೀ ಊರು ಹನುಮಂತಾಪುರ ಗೊಲ್ಲರಹಟ್ಟಿ ನೀರಿಗೋಸ್ಕರನೇ ತನ್ನ ಇಡೀ ಜೀವನವನ್ನು ಮುಡಿಪಾಗಿಡಬೇಕಾದಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳ ಉದ್ಧಾರ ಆದರೆ ಭಾರತ ಉದ್ಧಾರ ಅಂತ ಹೇಳ್ತಕ್ಕಂಥ ನಮ್ಮ ಸರ್ಕಾರ, ಆಳುವಂಥವ್ರು ಹಳ್ಳಿಗಳ ಕಡೆ, ಸಮಸ್ಯೆಗಳ ಕಡೆಗೆ ಯಾಕೆ ಅವ್ರ ಗಮನವನ್ನು ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಎಷ್ಟೋ ಹೆಣ್ಮಕ್ಳು ತನ್ನ ದುಡಿಯುವಂಥ ಕೆಲಸವನ್ನು ಬಿಟ್ಟು ನೀರಿಗೋಸ್ಕರ ದಿನನಿತ್ಯ ಕಾಯಬೇಕು. ಅದ್ರ ಜೊತೆಗೆ ಮಕ್ಕಳು ಭವಿಷ್ಯವನ್ನ ನಾವು ನೀರಿಗೋಸ್ಕರ ಅಡಿ ಇಡುವಂತ ಸನ್ನಿವೇಶ ನಿರ್ಮಾಣವಾಗಿದೆ. ನೀವೆಲ್ಲ ಗಮನಿಸ್ತಾ ಇದ್ರಿ, ನ್ಯೂಸ್ 18 ಬಂದಾಗ ಮಕ್ಕಳೇ ಆ ಮನೆಯಲ್ಲಿ ಅವ್ರ ತಾಯಿ ತಂದೆಯವ್ರು ಕೆಲಸ ಮಾಡಿದ್ರೆ ಮಕ್ಕಳು ನೀರಿಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು, ತಳಗಾಡಿಯಲ್ಲಿ ತಳ್ತಾ ಇರಬೇಕು. ಎಷ್ಟೋ ಮಕ್ಕಳು ಬಿದ್ದಿರ್ತಕ್ಕಂಥ ಸನ್ನಿವೇಶಗಳಿದಾವೆ. ಆ ಎಷ್ಟೋ ನಮ್ಮ ಮಹಿಳೆಯರು ಅಂತ ಹೇಳ್ಬಾರ್ದು ಅವ್ರ ಕಷ್ಟ. ಯಾಕಂತಂದ್ರೆ ನಮ್ಮ ಪುರುಷರು ಇರತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ದಿನನಿತ್ಯ ನೀರಿಗೋಸ್ಕರನೇ ಕಾಯ್ಬೇಕು. ನಮ್ಮದು ಒಂದೇ ಒಕ್ಕೊತ್ತಾಯ, ನೀವು ಜನಪ್ರತಿನಿಧಿಗಳು ಓಟ್ ಹಾಕುವಾಗ ಬರುವಂತ ಸನ್ನಿವೇಶದಲ್ಲಿ ನೀವು ಕೇಳುವಂತದಕ್ಕೂ ಸಮಸ್ಯೆ ಇದ್ದಾಗ ಯಾಕೆ ಬರೋದಿಲ್ಲ? ನಿಮ್ಮಂತ ಈ ಮೀಡಿಯಾದವ್ರು ಬಂದು ಕೇಳೋದಕ್ಕಿಂತ ಮುಂಚೆ ಈ ಊರಲ್ಲಿ ಸಮಸ್ಯೆ ಇದೆ ಅಂದಾಗ ಅವ್ರು ಬಂದು ಕೇಳ್ಬೇಕಲ್ಲ, ಸ್ಪಂದಿಸ್ಬೇಕಲ್ಲ. 1500ಕ್ಕೆ ಹೆಚ್ಚು ಜನರು ಒಂದೇ ನಲ್ಲಿಯನ್ನ ಅಥವಾ ಒಂದೇ ಬೋರನ್ನ ಅವಲಂಬಿಸಿರ್ತಕ್ಕಂಥವ್ರು. ಇದೊಂದೇ ಮಾತು ಇಡೀ ನಮ್ಮ ಊರಿಗೆಲ್ಲ. ಇಲ್ಲಿ ನಮ್ಗೆ 400 ಮನೆ ಇದೆ ಸರ್, ಹೆಚ್ಚು ಕಡಿಮೆ 2 ಊರಿದೆ. 1500 ಜನಸಂಖ್ಯೆ ಇದೆ. ಅದರಲ್ಲಿ ನಾವು ವೋಟಿಂಗ್ ಅಂತ ಬಂದ್ರೆ 1000 ವೋಟಿಂಗ್ ಇದೆ. ಅಂತದ್ರಲ್ಲಿ ಇಡೀ ಊರೇ ಈ ಒಂದು ನಲ್ಲಿಯನ್ನ ಅವಲಂಬಿಸಿರ್ಬೇಕು. ಒಂದು ವೇಳೆ ಏನಾದ್ರೂ ಮೋಟರ್ ಗೀಟರ್ ಸುಟ್ಟು ಅಂತಂದ್ರೆ ಇಡೀ ನಮ್ಮೂರು ಹೊಲಗಳು ಅವರು ಇವರೆಲ್ಲ ಅಡ್ಡಾಡ್ಬೇಕು. ಇಂತಹ ಸನ್ನಿವೇಶ ಇರುವಾಗ ಯಾಕೆ ಒಂದು ನೀರನ್ನು ಮೂಲಭೂತ ಸೌಲಭ್ಯ ಅಂತ ನಾವೇನು ಕರಿತೀವಿ, ಬೇಸಿಕ್ ನೀಡ್ಸ್ ಅಂತ ಏನು ಕರಿತೀವಿ, ಈ ಸೌಲಭ್ಯವನ್ನು ಕೊಡೋದಕ್ಕೆ ಜನಪ್ರತಿನಿಧಿಗಳು ಅಥವಾ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಸ್ಥಳೀಯ ಆಡಳಿತ ಆಗಿರ್ಬೋದು, ಅಥವಾ ಸಂಬಂಧಪಟ್ಟಂತ ನಾವೇನು ಮತದಾನ ಮಾಡಿರ್ತೀವಲ್ಲ ಅವ್ರು ಯಾಕೆ ಇದಕ್ಕೆ ಸ್ಪಂದಿಸ್ಬೇಕು? ಶಾಸಕರ ಯಾರೇ ಆಗಿರಲಿ ಸರ್, ಜನಪ್ರತಿನಿಧಿಗಳು ಯಾಕೆ ಸ್ಪಂದಿಸ್ತಾ ಇಲ್ಲ? ಜನರಿಗೆ ಒಳ್ಳೇದಾಗಬೇಕಂತ ಬಂದಿರುವುದು ನಮ್ಮೂರಿಗೆ ಮೊಟ್ಟ ಮೊದಲ ನ್ಯೂಸ್ 18 ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಕರೆಯನ್ನಾದರೂ ಗಮನಿಸಿ ನಮ್ಮೂರಿನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನುವಂತ ಒಂದು ಅಭಿಲಾಷೆಯೊಂದಿಗೆ ನಮಗೆ ನೀರು ಕೊಡಿ, ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಹಕ್ಕು. ನೀವು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಯಾಕಂತಂದ್ರೆ ಓಟ್ ಹಾಕುವಾಗ ನೀವು ಕೇಳಿದ್ರಲ್ಲ, ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ, ನೀವು ಏನೇನು ಸಮಸ್ಯೆ ಇದ್ರೆ ನಮಗೆ ಹೇಳಿ ಅಂತ. ಹಾಗಾದ್ರೆ ನಾವು ಇವತ್ತು ಹೇಳ್ತಾ ಇದೀವಿ, ನಮ್ಮೂರಿಗೆ ಸಮೃದ್ಧವಾಗಿರ್ತಕ್ಕಂಥ ನೀರನ್ನು ಕೊಡಿ, ಆ ನೀರಿಂದ ನಾವು ಬದುಕ್ತೀವಿ ಅಂತಕ್ಕಂಥದ್ದು. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಅಂತೇಳಿ ನಾನು ನ್ಯೂಸ್ 18ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಕಳೆದ 10 ವರ್ಷಗಳಿಂದ ನೀರಿನ ಸಮಸ್ಯೆ, ಹೆಂಗ್ ಜೀವನ ಮಾಡ್ತಿದ್ದೀರಿ ಇಲ್ಲಿ? ಹಿಂಗ ಪಾಪ ಶಾಲೆ ಹುಡುಗರು, ಸ್ಕೂಲ್ ಹುಡುಗರನ್ನ ಶಾಲೆ ಬಿಡ್ಸೋದು, ನೀರ್ ಹಿಡ್ಕೊಂಡು ಹೋಗೋದು. ಅವತ್ತಿನ ದಿವಸ ಆಗ್ಲೆಲ್ಲ ಕೆಲಸಕ್ಕೆ ಬಿಡೋದಕ್ಕೆ ನಮ್ಗೆ ನೀರಿಲ್ಲ, ಕುಡಿಯಕ್ಕೆ ಏನಿಲ್ಲ. ಈಗ 10 ವರ್ಷ ಆತು, ಏನಿಲ್ಲ ಸರ್. ಏನ್ ಹೇಳಿದ್ರು ಮಾಡಂಗಿಲ್ಲ ಸರ್. ದಪ್ಪ ಚರ್ಮ ಸಿಕ್ಕಾಪಟ್ಟೆ. ಎಮ್.ಎಲ್.ಎ ಅವ್ರಿಗೆ ಹೇಳಿದೀರಾ? ಹೇಳಿದ್ವಿ ಸರ್, ಅವರು ಕೇಳಂಗಿಲ್ಲ ಸರ್. ನಮ್ಗೆ ಎಮ್.ಎಲ್.ಎ ಬರಂಗಿಲ್ಲ, ಯಾರು ಬರಂಗಿಲ್ಲ. ನಮ್ಗೆ ಏನಿಲ್ಲ, ಕುಡಿಯೋ ನೀರಿಂದ ಒಂದು ನಮ್ಗೆ ಸಮಸ್ಯೆ ಅಷ್ಟೇ ಸರ್. ಸರ್, ಎಮ್.ಎಲ್.ಎ ಅವ್ರಿಗೆಲ್ಲ ಗಮನಕ್ಕೆ ತಂದಿದ್ದೀರಿ? ಹೌದು ಸರ್, ತಂದಿದ್ದೀವಿ.
ತಂದಿದ್ದೀವಿ ಸರ್. ಏನಂತಾರೆ ನೀರು ಕುಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾರೆ ಸರ್, ಏನು ಮಾಡ್ಕೊಟ್ಟಿಲ್ಲ ಸರ್. 10 ವರ್ಷ ಆಯ್ತಲ್ಲ. ಹೌದಾ ಸರ್? ಯಾವಾಗ ಮಾಡಿಸ್ಕೊಡ್ತಾರೆ ಅಂತ ಯಜಮಾನ್ರೆ ಗೊತ್ತಿಲ್ಲ ಸರ್, ಹೇಳ್ತೀವಿ ಬರ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್, ಏನು ಮಾಡೋದಿಲ್ಲ ಸರ್. ನಾವು ಇದು ಈ ಕುಡಿಯೋಕೆ ನೀರಿಲ್ಲ ಅನ್ನುವಂಥದ್ದು ನೇರವಾಗಿ ಮಹಿಳೆಯರನ್ನ ನೇರವಾಗಿ ಕಾಡಕ್ ಶುರು ಆಗುತ್ತೆ. ಗಂಡಸರೇನೋ ಕೆಲ್ಸಕ್ಕೆ ಹೋಗ್ಬಿಡ್ತಾರಮ್ಮ, ಬೆಳಗ್ಗೆಯಿಂದ ನಾವೇ ತಗೊಂಡ್ಬರ್ಬೇಕು ಅಲ್ವಾ, ಎಷ್ಟು ಕಷ್ಟ. ನಾವ್ ತರ್ಬೇಕು ಸಾ ನೀರ್ನ, ರೋಡ್ ಇಲ್ಲ ಸರಿಯಾಗ, ರೋಡ್ ಇಲ್ಲ. ಅದು ಈಗ ಕೊಲ್ಲಗಾಸಿ ಜಬ್ಕೊಂಡ್ ಹೋಗ್ಬೇಕು ಗಾಡಿ, ತಳ್ಳಕ್ ಆಗಲ್ಲ ಸರ್ ನಮ್ ಕೈಲಿ. ನೀರಿನ ಜವಾಬ್ದಾರಿ ನೀವು ತಕಂದ್ರೆ ಓಟ್ ಹಾಕಂತ ಕೇಳಕ್ ಮಾತ್ರ ಬರ್ತಾರೆ. ಈ ನಮಗೆ ಕಷ್ಟ ಏನಂತ ಯಾರು ಕೇಳ್ಸಲ್ಲ. ಹೌದು, ಒಂದ್ ಪಕ್ಷಕ್ಕೆ ಚಾಲಾಗ್ಲಿದ್ರೆ ಕೆರೆ ಬೀದಿ ನೋಡ್ಕೊನ್ಬೇಕು. ಅಲ್ಲಿಂದ ಹೊತ್ತು ನಮ್ ಕೈ ಕಾಲೆಲ್ಲ ನೋವು ಬರ್ತತಿ ಈ ವಯಸ್ಸಿಗಲ್ಲೇ. ಸಾಕಾಕ ಸರ್ ಅಲ್ಲಿಂದ ಹೊತ್ಕೊಂಬಂದು ಊರಾಗಿರೋದು ಇದು ಒಂದೇ ನಲ್ಲಿ, ಆದ್ರೆ ಬೀದಿ ನಲ್ಲಿಗೆ ಸರಿಯಾಗಿ ನೀರೇ ಬಿಡ್ತಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ನಗು ಬರುತ್ತೆ, ಮೈಕೈ ಎಲ್ಲ ನೋವಾಗುತ್ತೆ ಅಂತ. ಬಹಳ ಗಂಭೀರ ವಿಚಾರ ಅದು, ಬರ್ಬೇಕು, ಬಹಳ ಗಂಭೀರ ವಿಚಾರ ಅದು. ಇಲ್ಲಾಂದ್ರೆ 1 ಗಂಟೆ 2 ಗಂಟೆ ಅಷ್ಟು ಬಿಸಿಲಲ್ಲಿ ಎಷ್ಟು ತಾಪ ಬರ್ತೈತೆ, ಊಟ ಮಾಡಿರಲ್ಲ ಏನಿರಲ್ಲ, ಹೋಗ್ ತರ್ಬೇಕು ನೀರು. ಎಷ್ಟು ಕಷ್ಟ ಇರ್ತದ ಗೊತ್ತಾ, ಊರಾಗಿರೋದು ಒಂದೇ ನಲ್ಲಿ, ಆದ್ರೆ ಬೀದಿ ನಲ್ಲಿಗೆ ಸರಿಯಾಗಿ ನೀರ್ ಬಿಡ್ತಿಲ್ಲ. ಆದ್ರೂ ಬಿಟ್ರು ಪೈಪ್ ಕಿತ್ತೋಗೈತೆ, ಮೋಟ್ರ್ ಕಿತ್ತೋಗೈತೆ. ಮೋಟ್ರ್ ಅಂತೂ 1 ವಾರಕ್ಕೆ 3-4 ಸತಿ ಸುಡ್ತತಿ, ವೈರ್ ಹೋಗೈತೆ, ಅದು ಹೋಗೈತೆ, ಇದು ಹೋಗೈತೆ ಅಂತಾರೆ. ಬರೀ ಏನಕ್ಕಾದ್ರು ಕೇಳಿದ್ರೆ ಮಕ್ಕಳನ್ನೆಲ್ಲ ಶಾಲೆ ಬಿಡಿಸಿ ಮಕ್ಕಳನ್ನ ತಳ್ಳ ಗಾಡಿ ಹಂಗ ತಳಿಸ್ಬಿಡ್ತಾರೆ. ಇವತ್ತು ಆಗಲ್ಲ ಏನಿಲ್ಲ ಕೆಲಸ, ಬರೇ ನೀರ್ ತರೋದು ಕೆಲಸ ನಮ್ದು. ನೀರು ಇನ್ನು ಬರುತ್ತಾ? ಒಂದಿನ ಬಂದ್ರೆ ಒಂದಿನ ಬರಲ್ಲ ಸಾ, ಒಂದಿನ ಬರ್ತದೆ ಒಂದಿನ ಬಿಡ್ತತೆ. ರೋಡ್ ಸರಿ ಇಲ್ಲ, ಆದ್ರೆ ರೋಡ್ನಾಗ ಕೊಲ್ಲಕ್ ಬರೀ ದೆಬ್ಕೊಂಡ್ ಹೋಗಿ ನಮ್ಗೆ ಸಾಕಾಗಿ ದಿನ ಮಾತ್ರ ನುಂಗೋದು, ಹಾಸ್ಪಿಟ್ಲಿಗೆ ಹೋಗೋದು, ಸೂಜಿ ಮಾಡ್ಸ್ಕೊಳೋದು, ತಿರ್ಗೊಂಡ್ ಬೆಳಗ್ಗೆ ಬಂದು ನೀರಿಗೆ ಬರೋದು. ನಾವು ಬೆಣ್ಮಗಳು, ನಾನೇ ನೀರ್ ಗಂಟೆ ಕೆಲಸ ಮಾಡೋದು. ನಮ್ಮ ಮನೆಯವ್ರು ಸರಿ ಇರಲ್ಲ, ನಮ್ಮ ಮನೆಯವ್ರಿಗೆ ಕಾಲ್ ಮುರ್ದತ್ತೆ, ಅವರು ಸರಿ ಇರಲ್ಲ. ನಾವೇ ನೀರ್ ಗಂಟೆ ಉಳಿಸಿಬೇಕಂತ ಹೇಳಿ ನಾವು ಮಾಡ್ತಾ ಇದೀವಿ. ನಮಗೆ ಮೇನ್ ಪಾಯಿಂಟ್ ಊರಿನ ಲೈನ್ ಸರಿ ಇಲ್ಲ, ಫಸ್ಟ್ ಊರಿನ ಕರೆಂಟಿಂಗ್ ಕಂಬ ಇಲ್ಲ, ಫಸ್ಟ್ ಅದು ಕೇಬಲ್ ಇಲ್ಲ, ನೆಟ್ಟಿಗೆ ಟಿಸಿ ಸರಿ ಇಲ್ಲ, ಎಲ್ಲದು ಪ್ರಾಬ್ಲಮ್. ಇಲ್ಲಿ ಟಿಸಿ ಸುಡ್ತಂದ್ರೆ 3 ದಿನ 4 ದಿನ ಇರಲ್ಲ ಸರ್. ನಾವು ನೀರ್ ಗಂಟೆಯಾಗಿ ಒಬ್ಬ ಹೆಣ್ಮಗಳಾಗಿ ನಾನ್ ರಾತ್ರಿ 12 ಗಂಟೆ 3 ಗಂಟೆಗೆ ಹೋಗಿ ಆಫ್ ಮಾಡ್ಕೊಂಡು ನಲ್ಲಿ ನೀರ್ ಬಿಟ್ಕೊಂಡು ಸಮಸ್ಯೆ ಜಾಸ್ತಿ ಐತೆ ಸರ್ ನಮ್ಮೂರಾಗೆ. ಒಂದಿದ್ರೆ ಇನ್ನೊಂದಿಲ್ಲ ಸರ್, ಅಷ್ಟಿಗೆ ಕೊಡ್ಬೇಕು ಸರ್ ನಮಗೆ. ನಾವು ಬಡವ್ರು ಸರ್, ನಾವು ಒಂದ್ ಹೆಣ್ಮಕ್ಳು ಇಲ್ಲಿ ಇದ್ದಾರೆ, ಎಲ್ಲ ಹೆಣ್ಮಕ್ಳು. ನಾನು ಒಬ್ಳೆ ಕಷ್ಟಪಡ್ತಿಲ್ಲ, ನಮ್ಮೂರಾಗ ಹೆಣ್ಮಕ್ಳು ಎಲ್ಲರೂ ಕಷ್ಟಪಡ್ತಾರೆ, ನನಗೂ ಗೊತ್ತೈತೆ. ನಮಗೆ ಮನೆಗೆ ನೀರ್ ಬಂದ್ರೆ ನಮಗೂ ಶಾಂತಿ ಇರ್ತೈತೆ. ನಾವು ನನ್ನ ಮನೆಗೆ, ನಾನು ನನ್ನ ಗಂಡ ನೆಮ್ಮದಿ ಇರ್ತೀವಿ. ಮನೆಗೆ ನೀರ್ ಬಂದ್ರೆ ನಾವು ಒಂದ್ ಸ್ವಲ್ಪ 4-6 ಕಡೆ ದುಡ್ಕೊನ್ಬೇಕು, ತಿನ್ಬೇಕು. ನಾವು ಹೊಟ್ಟೆ ಉಪವಾಸ ಇಟ್ಕೊಂಡ್ ಮಾಡ್ತಿದೀವಿ, ನಮಗೆ ನೆಮ್ಮದಿನೇ ಇಲ್ಲ ಸರ್. ಈ ಊರಾಗ ನೀರ್ ಇಲ್ಲದಕ್ಕೆ ನಮಗೆ ನೆಮ್ಮದಿ ಇಲ್ಲ ಸರ್. ನಾನ್ ನೀರ್ ಗಂಟೆ ಸರ್ ಮಾತಾಡ್ತೀನಿ, ನೀರ್ ಗಂಟೆ ಮನೆಯವರು ನಮಗೆ ನೆಮ್ಮದಿಲ್ಲ, ನಮಗೆ ನೀರ್ ಬರ್ಲೇಬೇಕು ಸರ್. ಮೇನ್ ಪಾಯಿಂಟ್ ನಮಗೆ ಅಲ್ಲಿ ಇಷ್ಟು 1 ಕಿಲೋಮೀಟರ್ ಹೋಗ್ಬೇಕು ಸರ್, ಅಲ್ಲಿಗೆ 4-6 ಸರಿ ಹೋಗ್ಬೇಕು ಸರ್. ಒಂದು ದಿನ ಬೆಳಗ್ಗೆಯಿಂದ 11-12 ಗಂಟೆವರೆಗೂ ಬಿಸಿಲಿಂದ ಬೆಳರಿಂದ ಹೊಟ್ಟೆ ಕೂಳಿರ್ತತ ಬಿಡ್ತತ ಗೊತ್ತಿಲ್ಲ. ನನ್ನ ಮನೆಗೆ 2 ಪಾಪ ಇದಾರೆ, ಅವರಿಗೆ ಊಟ ಮಾಡಕ್ಕೆ ಆಗಲ್ಲ, ಪಕ್ಕದ ಮನೆಗೆ ಇಸ್ಕೊಂಡು ಊಟಕ್ಕೆ ಮಾಡಿ ತಿಂದೋಗಿರ್ತಾರೆ. ನನ್ನ ಹೊಟ್ಟೆಗೆ ಗೊತ್ತು ಸರ್, ಅದು ನನ್ನ ಎಷ್ಟು ಉರಿಸ್ತಾರೆ ಗೊತ್ತೇನು ಸರ್. ನೀರಿಲ್ಲ, ಎಲ್ರು ನಮ್ಮ ಮನೆಗೂ ಉಪಸದ್ರೆ ನಾವು ಉಪಸದೀವಿ ಅಂತ ಕೇಳ್ತಾರೆ. ಯಾರು ಸರ್ ಕೇಳೋದು? ನಾನು ನೀರ್ ಚಾಲ್ ಮಾಡೋದ್ ಬತ್ರಬೇಕು. ನಾನು ಎಷ್ಟು ಅಲ್ಲಿ ಬೇರೆ ಸ್ಟಾರ್ಟ್ರಿಗೆ ಹಾಕಿ ನಾವು ಹಾಕಿರ್ತೀವಿ ಸರ್, ಅಲ್ಲಿ ಕಷ್ಟ ಇರ್ತದೆ. ಬೇರೆ ಸ್ಟಾರ್ಟ್ರಿಗೆ ಹಾಕಿ ಈಗ 6 ತಿಂಗಳು ನಾವು ಸರ್, ನಾನೇ ಹಾಕಿದೆ ಸರ್. ರಂಗಸ್ವಾಮಿ ಅನ್ನೋದು ಹೊಲದ ಪಕ್ಕ ಐತೆ ಸರ್ ಬೋರು, ಅಲ್ಲಿಗೆ ಅವರು ಸ್ಟಾರ್ಟ್ರಿಗೆ ಹಾಕಿ ನಾವು ಹಾಕಿರ್ತೀವಿ ಸರ್. ಇಲ್ಲಿ ಕೇಬಲ್ ಇಷ್ಟು ಉದ್ದ ಇರ್ತದೆ ಸರ್, ಅದು 4 ಐತೆ ಪ್ಯಾಚ್ ಇರ್ತದೆ ಸರ್. ಆ ಪ್ಯಾಚ್ ನಾನು ಒಬ್ಬಳೇ ಹೋಗಿ ಮಾಡ್ಕೊಂಡ್ಬರ್ತೀನಿ, ಯಾಕಂದ್ರೆ ಮನೆಯವ್ರು ಹುಷಾರಿರಲ್ಲ ಸರ್. ನಮ್ಮ ಮನೆಯವ್ರು ಹುಷಾರಿರಲ್ಲ, ಇಲ್ಲದಕ್ಕೋಸ್ಕರ ಅಲ್ಲಿ ಹೋದ್ರೆ ನನ್ ಗಂಡೆಲ್ಲ ಹೋಗ್ತಾನಂತಂದು ಅವ್ನ ಹಿಂದೆ ಹೋಗಿ ನಾನೇ ಕರ್ಕೊಂಡೋಗಿ ಮಾಡ್ಸ್ಕೊಂಡ್ಬರ್ತೀನಿ ಸರ್. ನನ್ನ ಕಷ್ಟ ನನಗೆ ಗೊತ್ತೈತಿ, ಯಾರು ಹೇಳಲ್ಲ ಸರ್. ನಮಗೆ ಮಾಡಿಸ್ಕೊಡ್ಬೇಕಷ್ಟೇ, ಎಲ್ಲ ನೆಟ್ಟಿಗೆ ಮಾಡಿಕೊಟ್ಟು ನನ್ ಕೇಳಿ ಸರ್, ನಾನ್ ಮಾಡ್ಕೊಡ್ತೀನಿ ಅವತ್ತಿನ ದಿನ. ಎಲ್ಲ ಏನು ವಿಷಯ ಏನು ಸರಿ, ಒಂದ್ ದಾರಿ ಸರಿ ಇಲ್ಲ, ಪೈಪ್ ಲೈನ್ ಸರಿ ಇಲ್ಲ. ಒಂದ್ ಹತ್ರ ನೀರ್ ಬರ್ತವೆ, ಇನ್ನೊಂದ್ ಹತ್ರ ನೀರ್ ಬರಲ್ಲ. ಒಂದ್ ಹತ್ರ ನೆಟ್ಟಿಗೆ ಮಾಡಿದಾರೆ ಸರ್, ಇನ್ನೊಂದ್ ಹತ್ರ ನೆಟ್ಟಿಗೆ ಕಾಲ್ ಬಿದ್ದಿದ್ದಾರೆ ಸರ್, ಅವ್ರು ಸರಿ ಇಲ್ಲ. ನಾನು ಒಬ್ಳೆ ನೀರ್ ಗಂಟೆ ಕೆಲಸ ಮಾಡಿರೋದು. ಏನಾಯ್ತು ಸರ್? ನೀರ್ ಚಲ್ ಮಾಡ್ಕೊ ಬಿದ್ದಿತ್ತು, ರೋಡ್ ಸರಿ ಇಲ್ಲದೆ. ರೋಡ್ ಸರ್ ನಿಮ್ಮೂರಲ್ಲಿ ನೀರಿಲ್ಲ, ಬಹಳ ಕಷ್ಟ ಆಗುತ್ತೆ. ವೈರು ಸಮೇತ ನಾವೇ ಹಾಕೊಂಡು ಅದು ಮೇನ್ ಸರ್, ನಾವೇ ಹಾಕ್ಬೇಕು. ಲೈನ್ ಅಂದ್ರೆ ಯಾರು ಬಂದಿಲ್ಲ, ಎಲ್ಲ ನಾವೇ ಹಾಕ್ಬೇಕು. ದಿನಕ್ಕೆ 6 ಸಲ ಕಟ್ ಆಗ್ತಾ, 6 ಸಲ ಪ್ಯಾಚ್ ನಾನೇ ಹಾಕ್ಬೇಕು. ಯಾರು ಬರಲ್ಲ, ಲೈನ್ ಮಂದ್ರೆ ಯಾರು ಬರೋದಿಲ್ಲ ಇಲ್ಲಿ ಸರ್. ನೋಡ್ರಿ ಹೆಣ್ಮಕ್ಳು ಯಾರನ್ನ ಕೈ ಕಾಲು ವಾರಕ್ಕೆ ಒಂದ್ಸಲ ಮಲ್ಕೊಂತಾರ ಓಟಂಗಿಲ್ಲ ಅಂತ. ಯಾಕಂದ್ರೆ 24 ಗಂಟೆ ನೀರು ಬೇಕಲ್ಲ. ಈಗ ನಾವು ಕೆಲ್ಸಕ್ಕೆ ಹೋದ್ರೆ ಅವ್ರ ಮನೆಗೆ ನೀರು ತರಲೇಬೇಕಾ? ಇನ್ಯಾರು ಬರ್ತಾರ? ಹೆಣ್ಮಕ್ಳು ಬಿಟ್ರೆ ತಳ್ಳಿ ಅವ್ರಿಗೆ ಕೈ ನೋವು, ಕೈ ನೋವು ಅಂತಾರೆ. ಇಲ್ಲಿ ಬೋರ್ ಕಟ್ಟಾತಂದ್ರೆ ಆ ಕಡೆ ಹೊಲದಲ್ಲಿ ಬೇರೆ ಎಲ್ಲಿ ಮೋಟ್ರ್ ರೈತರ ಜಮೀನಿಗೆ ಹೋಗ್ಬೇಕು ಸರ್. ರೈತರ ಜಮೀನಿಗೆ ಹೋಗಿ ನೀರು ತಗೊಂಡ್ ಬರ್ಬೇಕು. ಅದೆಲ್ಲಿ ಹೊಲದಾಗ ಹಿಂಗೆ ರೋಡ್ ಹೆಂಗೆ ಇರ್ತತೆ ಅನ್ಸಲ್ಲಿ, ರೋಡ್ ಇರಲ್ಲ, ಕಷ್ಟಪಟ್ಟು ತಂದು ತರಬೇಕು. ಮತ್ತೆ ಇಲ್ಲಿ ಭಾರಿ ರೋಡ್ ತೊಂದರೆ ಐತಿ. ಅಲ್ಲಿ ನೋಡ್ರಿ ಚರಂಡಿ ನೋಡ್ರಿ, ಮಕ್ಳು ನೋಡ್ರಿ, ಎಲ್ಲ ಗಾಡಿ ನೋಡ್ರಿ ಸ್ಟಾಕ್ ಐತಿ. ಇಲ್ಲಿ ನೋಡ್ರಿ ಸರ್, ಇಲ್ಲಿ ಸ್ಕೂಲ್ ಮುಂದೆ ಏನ್ ಗಲೀಜ್ ಐತಿ.
ಇದೆಲ್ಲ ಯಾರು ಮಾಡ್ಬೇಕು? ಮೂಲಭೂತ ಸೌಕರ್ಯನೇ ಇಲ್ಲ ನಿಮ್ಮ ಊರಲ್ಲಿ. ಏನಾಯ್ತು ಅಲ್ಲಿ ಕಣ್ ಮುಂದೆ ಐತಲ್ಲ ನೋಡಿ, ಅಲ್ಲಿ ಗಲೀಜ್ ಎಲ್ಲ ಹೆಂಗ್ ಬಿದ್ದೈತೆ, ಜಾಲಿ ಬೆಳೆದೈತೆ. ಮಕ್ಳು ಏನ್ ಮಾಡ್ತಾರ? ಮಕ್ಳು ಏನೋ ಹುಳ ಉಪ್ಪಡಿ ಬಂತು, ಯಾವ್ದನ್ನ ಕಡಿತದ, ಯಾವ್ದಾನ ಒಂದು ಸತ್ತೋಗ್ಬಿಡುತ್ತೆ. ಅದು ಎತ್ತವ್ರ ಕಷ್ಟ ಏನು ಯಾರಿಗೆ ಇರ್ತಕ್ಕ ಸ? ಇಷ್ಟೇ ಸ, ಏನಿಲ್ಲ, ನೀರು ಕೊಡ್ರಿ, ರೋಡ್ ಒಳ್ಳೆ ಚೆನ್ನಾಗಿ ಮಾಡಿ ಕೊಡ್ರಿ, ಇಷ್ಟೇ ಸ, ಇನ್ನೇನಿಲ್ಲ. ಅಕ್ಕ ಎಷ್ಟು ಕಷ್ಟ ಆಗುತ್ತೆ? ಮುಂದೆ ಬನ್ನಿ. ನೋಡ್ರಿ ಸರ್, ಇಷ್ಟೊತ್ತಾದ್ರೆ ಊಟ ಇಲ್ಲ, ತಿಂಡಿ ಇಲ್ಲ, ಬರೀ ನೀರಿಗೋಸ್ಕರ ಆಗಿ ಕಾದ್ಕೊಂಡ್ ಇದೀವಿ ನಾವು. 12-1 ಗಂಟೆ ಆಗ್ತದೆ ನಾವು ಊಟ ಮಾಡ್ಕೊಂಡ್ ತಿನ್ನತ್ವಿ. ಶಾಲೆ ಮಕ್ಕಳು ಹೆಂಗ್ ರೆಡಿ ಮಾಡಿ ಕಳ್ಸ್ಬೇಕು ಸರ್? ಬರೀ ನೀರ್ ಓಡಾಡ್ಕೊಂತಿದ್ರು ನಾವು. ಇಷ್ಟೊತ್ತಾದ್ರೆ ಊಟನೂ ಇಲ್ಲ, ತಿಂಡಿನೂ ಇಲ್ಲ ನಮಗೆ. 12-1 ಗಂಟೆ ಆಗ್ತದೆ ನಾವು ಮಾಡ್ಕೊಂಡ್ ಉಣ್ಣತಿ, ಬರೀ ನೀರ್ ಕಾದ್ಕೊಂಡಿರ್ಬೇಕು ಸರ್. ಹೊಟ್ಟೆಸ್ಕೊಂಡೇ ಇರ್ಬೇಕು ಅಷ್ಟೇ. ಹೊಟ್ಟಸ್ಕೊಂಡಿರ್ಬೇಕು ಸರ್, ನೀರ್ ಸಿಗಲ್ಲ. ಬರವ ಇಲ್ಲಿ ನೋಡ್ಸಿ, ಕರೆಂಟ್ ಹೋದ್ರೆ ನೀರಲ್ಲ. ಅಲ್ಲಿ ವ್ಯವಸ್ಥೆ ಊಟ ಮಾಡೋದೇನು, ನಾವು ಹೋಗೋದೇನು, ಒಂದಿನ ಅಗಲಲ್ಲ ಕಾದ್ಕಂದೇ ಇರ್ಬೇಕು ನೀರು. ಮತ್ತೆ ಅದನ್ನ ಸವಲತ್ತೇ ಮಾಡಿಕೊಡಲ್ಲ. ಅಲ್ಲೆಲ್ಲ ಮತ್ತೆ ನೆಲ್ಲಿಗೆ ನೀರು ಬಂದು ಅವಾಗ ಕಂಟ್ರೋಲ್ ಅದು. ಯಾತದಿಲ್ಲ, ನೆಲ್ಲಿಗೆ ನೀರು ಬರ್ತಾವ ಅಂದ್ರೆ 4-5 ದಿನ, ಮತ್ತೆ ಆಮೇಲೆ ಅಲ್ಲಿಗೆ ಕಂಟ್ರೋಲ್ ಅದು. ಈಗ 1000 ಮನೆ ಇದೆ ಅಂತೆ, 1000 ಜನ ಇರ್ತಾರೆ, 1500 ಜನ ನಿಮ್ ಊರಲ್ಲಿ. ಹೌದು. ಒಂದೊಂದು ಮನೆಗೆ ಎಷ್ಟೆಷ್ಟು ಬಿಂದಿಗೆ ನೀರು ಕೊಡಬೇಕು? ನೀರು ಬೇಕು ಸರ್, ನಮಗೆ ದನ ಕರ್ಕ ಒಂದ್ 50 ಕೊಡ ನೀರ್ ಬೇಕು. 50 ಕೊಡ? ಹೌದು, ಕಡಿಮೆ ಅಂದ್ರೆ 50 ಕೊಡ ನೀರ್ ಬೇಕು. ದನ ಕರದ ಸರ್, ಒಂದ್ 20 ಕೊಡ ದನ ಕರ್ಕ ಹಾಕವ. ಮತ್ತೆ ನಾವು 26 ಗಂಟೆ ಬಳಸಕ್ಕೆ ಬೇಕಾ? ಅಂದ್ರೆ ಒಂದು 5-6 ಸಲ ತಗೊಂಡ್ಬರ್ಬೇಕು ಗಾಡಿ. ಅಯ್ಯೋ, ಅದು ಕರೆಂಟ್ ಇದ್ರತ್ತು ಇಲ್ಲದ್ರಲ್ಲ ಸರ್. ಕರೆಂಟ್ ಇಲ್ಲ ಅಂದ್ರೆ ಹಂಗ ಫಿಲ್ಟರ್ ನೀರ್ ತಚ್ಕೊಂಡ್ ಕುಡಿಬೇಕು. ಅದಕ್ಕೆಲ್ಲ ಹೋಗ್ಬೇಕು ಫಿಲ್ಟರ್ ನೀರು? ಫೋನ್ ಮಾಡಿ ಕಳಿಸ್ಬೇಕು, ಜಗಳೂರ್ಗೆ ಹೋಗ್ಬೇಕು. ಎಷ್ಟು ದೂರ? 3-4 ಕಿಲೋಮೀಟರ್? 4-5 ಕಿಲೋಮೀಟರ್ ಆಕತ್ತೆ. 6-7 ಕಿಲೋಮೀಟರ್. ಫಿಲ್ಟರ್ ನೀರ್ ತಂದು ಕುಡಿಬೇಕು. ಯಾರು ಇದ್ದಾರು ಕುಡಿತಾರ ಸರ್. ಏನೋ ಒಂದ್ ದೊಡ್ಡ ಗಾಡಿ ಇದ್ದವ್ರು ತರ್ಬೋದು. ಇಲ್ದರು 10 ರೂಪಾಯಿ ಇಲ್ದಾರ ಏನ್ ಮಾಡ್ಬೇಕು? ಸಾಯ್ಬೇಕು ಅವ್ರು. ನಾವೆಲ್ಲ ಮತ್ತೆ ಸಾಯಕ್ ಆಕತ್ತಲ್ಲ ಅಂತಂದು ಫಿಲ್ಟರ್ ನೀರ್ ಕುಡಿದ್ರೆ ಪಕ್ಕದಾಗ ಏನ್ ಮಾಡ್ತಾರೆ? ಪಾಪ ಇಲ್ದಾರ ಏನ್ ಮಾಡ್ತಾರೆ? ಅದ್ರಾಗ ನಾವು 1 ಲೋಟ ನೀರ್ ಕೊಡ್ತೀವಿ. ಏನ್ ಸವಲತ್ತು ಐತೆ? MLA ಬಂದಿಲ್ಲ. ಓಟ್ ಹಾಕ್ಬೇಕಾದ್ರೆ ಮಾತ್ರ 101 ನಮಸ್ಕಾರಮ್ಮ, ಅಲ್ಲಿ ಚಮಕಡಿ ಹೋದವ್ರಿಗೆಲ್ಲ ನಮಸ್ಕಾರ ಮಾಡ್ತಾರೆ, ಕಾಲಿಗೆ ಬೀಳ್ತಾರೆ. ಮತ್ ಇವಾಗ ಅವ್ರ ಕಾಲಿ ಬಿದ್ರು ಒದ್ದೋಕರ್ ಹಾಕದೆ. ಮತ್ತೆ ಒಂದಿನ ಅಗಲೆಲ್ಲ ಕೂಲಿ ಮಾಡಿ ಜೀವನ ಮಾಡೋದ್ರ ನಮ್ಮೂರಾಗೆ. ಎಷ್ಟು ದುಡಿತಾರೆ? 250-300 ವ್ಯವಸಾಯ ಇದ್ರೆ ಹೋಗಾರೆ, ಇಲ್ಲದ್ರೆ ಸಾಯ್ಬೇಕು. ಅದು ಇಲ್ಲ, ಕೂಲಿ ಇರ್ಬೇಕಲ್ ಸಾ. ಅದು 250 ರೂಪಾಯಿ ಏನ ಕಳೆ ಕಾಸಿಗೆ ನೀರುಳ್ಳಿ ಹಚ್ಚೋದು ಇಂಥದ್ದು ಹಿಂಗ್ ಮಾಡ್ಕೊಂಡ್ ನಿಲ್ಲಿದ್ರ ಅವ್ರು ಇವತ್ತು ನೀರಿಗೆ ಕಾತ್ಕೊಂಡ್ ಕುತ್ಕೊಂಡ್ರೆ ಒಟ್ಟಿಗೆ ಮುದ್ದಿಲ್ಲ. ನೀರ್ ತರಕ್ಕಾಗಿ ಕಾಯ್ಬೇಕು. ನೋಡು, ಶಾಲೆ ಮಕ್ಕಳು ಈಗ ಇವು ನಮ್ಮವ್ರ ಕೆಲ್ಸಕ್ಕೆ ಹೋಗಿದಾರಂತ ಶಾಲೆ ಬಿಟ್ಟು ಹುಡುಗರು ನೀರ್ ತರ್ಬೇಕು. ಅಲ್ಲೇ ಹುಡುಗರಿಗೆ ಶಾಲೆ ಇಲ್ಲ. ಮತ್ತೆ ಈ ಪರಿಸ್ಥಿತಿ ಆದಾಗ ನಾವ್ ಎಲ್ಲಿಗೆ ಹೋಗಿ ಜೀವನ ಮಾಡ್ಬೇಕು? ಮೂಲಭೂತ ಸೌಕರ್ಯನೇ ಕೊಟ್ಟಿಲ್ಲ. ಎಲ್ಲ ಓಟ್ ಹಾಕಕಾರ ಕೈ ಕಾಲಿ ಬೀಳ್ತಾರ. ಆದ್ರೆ ನಮ್ಮೂರಲ್ಲಿ ಏನೇನಕ್ಕೆ ಮಾಡಿದಿಲ್ಲ ಕೆಲಸ ಅವ್ರು ಬಂದಾಗಿಂದ. ಏನು ಸೌಲಭ್ಯ ಕೊಟ್ಟಿಲ್ಲ. ನೀರಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ ಸರ್. ನಾವು ಮನೆ ಹತ್ರ ಇದ್ರು ನೀರು ಬರ್ತಿಲ್ಲ. ಕರೆಂಟ್ ಸರಿ ಇಲ್ಲ, ಊರಲ್ಲಿ ನೀರು ಸರಿ ಇಲ್ಲ, ಏನು ಮಾಡಿಲ್ಲ ಸರ್. ನಮ್ಮೂರಲ್ಲಿ ಎಲ್ಲ ಕಡೆ ಮಾಡ್ತಿದಾರೆ, ನಮ್ಮೂರಲ್ಲಿ ಯಾರು ಏನು ಮಾಡಿಲ್ಲ ಸರ್. ಯಾವ MP ಬಂದಿಲ್ಲ, MLA ಬಂದಿಲ್ಲ ನಮ್ಮೂರಲ್ಲಿ. ಅಕ್ಕ ನಮ್ಮೂರಾಗೆ ಕುಡಿಯೋ ನೀರು ಇಲ್ಲಿ ಒಂದತ್ರ ಬಿಟ್ಟು ಬೇರೆ ಎಲ್ಲಿ ಸಿಗೋದಿಲ್ಲ ಸರ್. ಇದು ಒಂದತ್ರ ಸರ್ ಸಿಗೋದು. ಇಡೀ ಊರ್ ಅಷ್ಟು ಮನೆ ಅದಾವ ಅಂದ್ರೆ ಇದು ಒಂದೇ ಹತ್ರ ಸರ್. ಇಡೀ ಊರೆಲ್ಲ ಬಂದು ಇದು ಒಂದೇ ಹತ್ರ ನೀರು ಹಿಡ್ಕೋ ಸರ್. ಎಲ್ಲ ಕುಸ್ತಿ ಬಿಡಕ್ ಸರ್. ನೀವು ಒಂದ್ಸರ್ತಿ ಎಲ್ಲ 12 ಗಂಟೆ ಟೈಮ್ ಬರ್ರಿ ಸರ್. ಅವಾಗ ನೀರಿನ ಸಮಸ್ಯೆ ಏನಂತ ನಿಮಗೆ ಗೊತ್ತಾಗ ಸರ್. ಇಡೀ ಇದು ಒಂದೇ ಸರ್. ಇಡೀ ಊರ್ ತುಂಬಾ ಬರೋದು ಇಲ್ಲಿಗೆ ಬರ್ಬೇಕು ಸರ್. ಹ್ಞೂ ಸರ್, ಇದು ಒಂದೇ ಹತ್ರ ಬರ್ಬೇಕು ಸರ್ ನೀರಿಗೆ. ಇಲ್ಲೊಂದ್ ಬಿಟ್ಟರೆ ಬೇರೆ ಎಲ್ಲಿ ಸಿಗಲ್ಲ ಸರ್ ನೀರು. ಒಂದ್ರ ಹತ್ರನೇ ಬರ್ಬೇಕು ನೀರಿಗೆ. ನೀರಿಂದ ಭಾರಿ ಸಮಸ್ಯೆ ಸರ್ ನಮ್ಮೂರಾಗ. ಯಾರು ಏನು ಯಾರ ಬಗ್ಗೆನೂ ಯಾರು ತಲೆ ಕೆಡ್ಸ್ಕೊಳಲ್ಲ ಸರ್. ನೀರು ಸಿಕ್ಕಾರು ಮನೆಗೆ ಹೋಗ್ಬೇಕು ಸರ್. ಯಾರು ಒಂದ್ ಗಾಡಿ ತುಂಬಿರ್ತಾರೆ ಅದನ್ನ ನಮಗೆ ಆಗಲ್ಲ ಅಂತಾರೆ. ಒಂದು ಕೊಡಪನೂ ಯಾರು ಕೊಡಲ್ಲ ಸರ್. ನಮಗೆ ನೀರು ಕುಡಿಯೋಕೆ ಇನ್ನೊಬ್ರಿಗೆ ಕೊಡ್ತೀವಿ ಸರ್. ನನಗಿದ್ರೆ ತಾನು ಇನ್ನೊಬ್ರಿಗೆ ಕೊಡೋದು. ತಳ್ಕೊಂಬಂದ್ರ? ಹ್ಞೂ ಸಾ, ಏನ್ ಮಾಡ ನಮ್ಮಂತರ ನೀರಿನ ಭಾರಿ ಸಮಸ್ಯೆ ನಮ್ಗೆ. ಅಯ್ಯೋ, ನೀರ್ ಎಲ್ಲವನ್ನ ಬಿಟ್ರು ಸಾ, ನಮ್ ಕೈಲಿ ಆಗಲ್ಲ. ಹಗಲು ರಾತ್ರಿ ಯಾ ಕಾಲಕ್ಕೂ ಇದೇ ಪರಿಸ್ಥಿತಿ. ನಮ್ಗೆ ಹೆಂಗ್ ಜೀವನ ಮಾಡ್ಬೇಕು?
ದನ ಕರ್ಕ ನೀರು ಇಲ್ಲ, ಕುಡಿಯಕ್ಕೂ ಇಲ್ಲ, ಬಟ್ಟೆ ತೊಳೆದು ಸ್ನಾನ ಮಾಡೋದು ಎಲ್ಲ ವಜ್ಜಿ ಸ್ವಾಮಿ. ಏನ್ ಮಾಡ್ತೀವಿ ಸಾ ನೀರ್ ಹಿಂಗೆ ಬಂದು ನಿಂತ್ಕೊಂಡ್ಬಿಡ್ತೀರಲ್ಲ. ಹ್ಞೂ ಸಾ ಹಿಂಗ ನಿಂತ್ಕೊಂಡ್ ಕುಣ್ಣಕ್ ಮಾಡೋದು ಯಾವಾಗೋ 10, 11 ಗಂಟೆ 12 ಗಂಟೆ ಆಗ್ಬೇಕು ನಾವು ಉಣ್ಣಕ್ ಮಾಡಕ್. ಇಲ್ಲ ಸಾ ನೀರ್ನೇ ಸಿಗಲ್ಲ, ಸುಮ್ನೆ ಹಿಂಗ್ ಕಾಯ್ತಿ ಇರ್ಬೇಕು. ಬಂದಾಗ ನನಗೆ ಸಿಗ್ತಾವ ನಿನಗೆ ಸಿಗ್ ನಮ್ಮಂತರ ದೂಕ್ತಾವ, ಈ ಹುಡುಗರು ಬರ್ತಾವ ದೂಕ್ತಾವ, ನಮ್ಮನ್ನ ದೂಡ್ ಬಿಡ್ತಾವ ಬೀಳಂಗಿ. ಹ್ಞೂ ಸಾ ಮತ್ತೆ ಹಂಗ ಪರಿಸ್ಥಿತಿ ಐತಿ, ಏನ್ ಮಾಡೋಣ ನೋಡ್ರಿ ಸಾ. ಅಧಿಕಾರಿಗಳು MLAಗಳು ಯಾರು ಬಂದೇನು ಕೇಳಲ್ಲ? ಯಾರು ಬರಲ್ಲ, ತಲೆ ಕೆಡ್ಸ್ಕೊನಲ್ಲ ಸಾ. ಬರಲ್ಲ ಇಲ್ಲ ಸಾ, ನಮ್ಗೆ ನೀರ್ನೇ ಇಲ್ಲ. ಹಂಗ ಮಾಡ್ರಿ ಸಾ, ಏನಾನ ದಯವಿಟ್ಟು ನಿಮ್ದಿಂದ ಹೊಟ್ಟೆ ಕಾಲು ಹೋಯ್ಕೊಂಡು. MLA ಅವ್ರವ್ರ ಮಾತ್ರ ಎಷ್ಟು ಸಿಸ್ಟಮ್ ಮಾಡ್ಸಿದಾರಲ್ಲ, ಮತ್ ನಮ್ಮೂರಿಗೆ ಯಾಕೆ ಮಾಡ್ಸಿಲ್ಲ? ಅವರಿಗೆ ಒಂದು ಲೆಟ್ರಿಂಗ್ ಹೋಗಕ್ ಸತಿ ಅಚ್ಚುಕಟ್ಟ ಮಾಡಿಕೊಟ್ರದನ, ಸಿಟಿ ಮಾಡಿದಾನಲ್ಲ. MLA ನಮ್ಮೂರಿಗೆ ಯಾಕೆ ಮಾಡಿಲ್ಲ? ಕೇಳಿದ್ರೆ ಹೋಗಿದ್ದಾನ? ಯಾರು ಕೇಳ್ತಾರ ಸಾ? ಯಾರು ಕೇಳ್ಬೇಕು? ಹಿಂಗ್ ವಾರ್ತೆ ಹೋದ್ರೆ ಮಾಡೇ ಮಾಡ್ತಾರೆ. ಕೇಳಿದ್ರೆ ಕೇಳ್ಬೇಕು. ನಿಮ್ಮೂರಿಗೆ ನೀವು ಮಾಡ್ಕೊಡ್ತೀರಿ, ನಮ್ಮೂರಿಗೆ ಯಾಕೆ ಮಾಡ್ಕೊಡಲ್ಲ ಅಂತ ನೀವು ಕೇಳ್ಬೇಕು ಹೋಗಿ. ಅವಾಗ ಎಲ್ಲಿ ಬೇಕಾದ್ರೂ ಬಂದು MLA ನಮಸ್ಕಾರ ಮಾಡಿದ್ರು. ಈಗ ನಮಸ್ಕಾರ ತೆಗಿರಿ ಬಾಕ್ಲಂದ್ರೆ ತೆಗಿಯಲ್ಲ MLA. ಮೊನ್ನೆ ಬೆಂಕಿ ನಮ್ಮೂರಾಗ ಬೆಂಕಿ ಬಿದ್ದತ್ತು. 2 ಟೈಮ್ 3 ಟೈಮ್ ಬೆಂಕಿ ಬಿದ್ದತ್ತು. ಅಂಗಡಿ ಸುಟ್ಟೋತ್. ಅದೇ MLA ಬಂದದ ಮಗ ಅವತ್ತು ಬಂದು PDOನು ಇವನು ಕರ್ಸಿದ್ರು. ಅವ್ರು ಹೇಳಿದ್ ಬಂದ್ರು. ಅವ್ರು ಏನ್ ಸುಮ್ನ ಹೇಳಿದ್ರು, ಹೋಗ್ಬಿಟ್ರು. ಅವ್ರು ಇವ PDO ಬಂದ್ರು. ಅಲ್ಲಿ ಬಂದ ಅಲ್ಲಿಗೆ ತಿಂಗಳಾತು. ಈಗ ತಿಂಗಳು 20 ದಿವಸ ಆಗ್ತಾ ಬಂತು. ಅವ್ರು ಏನು ಆಶ್ವಾಸನೆ ಅಷ್ಟೇ ಕೊಟ್ಟರು, ನೋಡ್ಕೊಂಡ್ರು ಹೋದ್ರು. ಜಾಸ್ತಿ ಟೆನ್ಷನ್ ತಾನಲ್ಲ, ಯಾವ್ದು ಆಗಿಲ್ಲ ಕೆಲಸ. ಇವತ್ತಿನವರೆಗೆ 1 ಕಿಲೋಮೀಟರ್ ಐತಿ. ಬೇಕಾದ್ರೆ ಮೇಸೂರಿದಾಗ ಹೇಳ್ಕೊಂಡು ಹೋದ್ರು. ಹಿಂಗ 3 ರಿಂದ 4 ಕರೆಂಟ್ನಾಗ ತಪ್ಸ್ಕೊಂಡಿದಾರ. ಅದಕ್ಕೆ ಚಮ್ತಾಡ್ ಹೋಗ್ತಾರೆ ಹೆಣ್ಮಕ್ಳು. ಇಲ್ಲಿ ಮೇಸೂರೆಲ್ಲ ಗಿಡ ಕಟ್ಕೊಂಡು ಹೋಗಿದ್ವಿ. ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್. ಅದು ಯಾರನ್ನ ಕರೆಂಟ್ ಹೊಡೆದು ಜೀವ ಹೋದ್ರೆ ಸಣ್ಣ ಮಕ್ಳು ಹೋಗ್ತವೆ. ದನಕರ 2-3 ಟೈಮ್ ತಪ್ಸ್ಕೊಂಡಿದಾವ. ಬೈಕ್ನವರು ತಪ್ಸ್ಕೊಂಡಿದಾರ. ಅದೆಲ್ಲ ಐತಿ. ಬೋರ್ ಮಸ್ತ್ ಇದಾವೆ. ಅಲ್ಲಿ ಇಲ್ಲಿ ನೀರಿನ ಚೆನ್ನಾಗೈತಿ ಸರ್. ಕುಡಿಯೋ ನೀರು ಬಹಳ ಚೆನ್ನಾಗೈತಿ. ಕುಡಿಯಕ್ ಮಾತ್ರ ವ್ಯವಸ್ಥೆ ಇಲ್ಲ. ನೀರಿದೆ, ಒಳ್ಳೆ ನೀರಿದೆ. ಕುಡಿಯಕ್ ಮಾತ್ರ ಒಳ್ಳೆ ನೀರು ಚೆನ್ನಾಗಿದೆ. ಫಿಲ್ಟರ್ ನೀರು ಚೆಕ್ ಮಾಡಿದ್ರು ಕೂಡ ಈ ಬೋರ್ ಐತಲ್ಲ, ಒಳ್ಳೆ ನೀರು ಚೆನ್ನಾಗಿದೆ. ವ್ಯವಸ್ಥೆ ಇಲ್ಲ. ಇವರು ಕರೆಂಟ್ ಅವರು ಬರಲ್ವಾ? ಕರೆಂಟ್ ಅವ್ರು ಬರ್ತಾರೆ, ಯಾವಾಗ ಬರ್ತಾರ ಅವರು. ಅವರು ವ್ಯವಸ್ಥೆಗಳು ಇಲ್ಲ ಸರಿಯಾದ ರೀತಿ. ಇದು ನೋಡ್ರಿ ಇಲ್ಲಿ ಸಹ ಇದಕ್ಕೊಂದ್ 3-4 ಟೈಮ್ ಅರ್ಜಿ ಕೊಟ್ಟಿದ್ವಿ. ಇದಕ್ಕೆ ಯಾರು ಕೇಳಲ್ಲ. ಇದಕ್ಕ ಒಂದ್ 3-4 ಟೈಮ್ ಬೇರೆ ಕಡೆಗೆ ಹಾಕ್ಸರ ಅಂತ ಹೇಳಿ ಅರ್ಜಿ ಕೊಟ್ಟಿದಾರೆ. ಎಲ್ಲ ಇದಕ್ಕೆ TC ಬೆಂಕಿ ಬೀಳತ್ತ ಅಂತ ಅದನ್ನ ಮಾಡಿಲ್ಲ. ನೀರು ಬರೋದೇ ಕರೆಕ್ಟ್ ಆಗಿರುವಂತ ಕರೆಂಟ್ ಸಂಪರ್ಕನೂ ಬೇಕಲ್ಲ, ಅದೇ ಇಲ್ಲ. ಕರೆಂಟ್ ಒಂದಿನಕ್ಕೆ 4-5 ಟೈಮ್ ಹೋಗ್ತಾವ ಕರೆಂಟ್. ರಾತ್ರಿ 12 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಸರ್. ರಾತ್ರಿ 12 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಜನ ಎದ್ದಾಳತಕ್ಕ ಮಾತ್ರ ಕರೆಂಟ್ ಕೊಡ್ತಾರೆ. ಜನ ಮಕ್ಕಂದಡಿ ಕರೆಂಟ್ ಕ್ಲೋಸ್ ಮಾಡಿ 4 ಗಂಟೆ 6 ಗಂಟೆಗೆ ಕೊಡ್ತಾರೆ. ಅದು ಪ್ರಾಬ್ಲಮ್ ಇರ್ಬೋದು ಅವ್ರದ್ದು. ಕರೆಂಟ್ ಹೋಗಿ ಬಂತಂದ್ರೆ ಸರ್ ಅಲ್ಲಿ ಪೀಸ್ ಆಗಿರ್ತವೆ. ಅದು ಪೀಸ್ ಆಗಿರುತ್ತೆ. ಮತ್ತೆ ಕೇಬಲ್ ಹಳೆ ಸರ್, ಕೇಬಲ್ ಹಳೆದು ಇಷ್ಟು ಇರ್ತದೆ ಸರ್. 4 ತುಂಡು ಇರ್ತದೆ. ಅದು 4 ತುಂಡು ಪ್ಯಾಚ್ ಆಗಿರ್ದ. ನಾವು ಪ್ಯಾಚ್ ಕೇಬಲ್ ಅದು ಪೀಸ್ ತಕೊಂಡು ಮತ್ತೆ ಅದನ್ನೆಲ್ಲ ಆಫ್ ಮಾಡ್ಕೊಂಡು ನಾವ್ ಹೆಣ್ಮಕ್ಳು ಚಾಲ್ ಮಾಡ್ಕೊಂಡ್ ಬರ್ಬೇಕು ಸರ್. ಬೆಂಕಿ ಬಿದ್ದ ಪೂರ್ತಿ ತಣ್ಣಗಾದ್ಮೇಲೆ ಸರ್, ಬೆಂಕಿ ಊರಲ್ಲಿ ಎತ್ಕೊಂಡು ಉರಿತಂದ್ರು ಅಂದ್ರು ಬೆಂಕಿ ಬಿದ್ದು ತಣ್ಣಗಾದ್ಮೇಲೆ ಸರ್ ಅದು ಇದು ಬಂದದ್ದು ಫೈರ್ ಇಂಜಿನ್. ನಮ್ಮೂರ 2-3 ಟೈಮ್ ಬೆಂಕಿ ಬಿದ್ದತ್ತಂದ್ರೆ ಅದನ್ನ ಯಾರು ತರ ಬೆಂಕಿ ಬಿದ್ದತ್ತಲ್ಲ ಕೇಳಾರಿಲ್ಲ ಹೇಳಾರಿಲ್ಲ ಸರ್. ಆ ತರ ಸರ್. ಹ್ಞೂ ಸರ್, ನೀರಿಲ್ಲ ಸರ್. ನೀರಿಂದ ಭಾರಿ ಸಮಸ್ಯೆ ಸರ್ ನಮ್ಮೂರಾಗ. ಹ್ಞೂ ಸರ್, ಲಾಭ ಸರ್. ಹ್ಞೂ ಸರ್, ಕೊಡಪನ ಕುಸ್ತಿ ಬೀಳ್ತಾರ ಸರ್. ಮತ್ತೆ ಕೊಡಪನ ಹೊಡೆದಂಗೆಲ್ಲ ಮತ್ತೆ ಕೊಡಪನ ತಗೊಂಡ್ಲೇಬೇಕಲ್ಲ ಸರ್. ನಡಿಬೇಕಲ್ಲ, ಒಂದ್ ಮನೆಗೆ ಒಂದ್ ಕೊಡಪನ ಇಲ್ಲದ್ರು ನಡೆಯಲ್ಲ ಸರ್. ಪ್ರತಿಯೊಂದು ನಮ್ಮೂರ ದಿನ ಕೊಡಪನ ಮಾರಕ್ ಬಂದ್ರು ಕೊಡಪನ ಎಲ್ಲ ಪ್ರತಿಯೊಬ್ರು ತಗೊಂತಾರೆ ಸರ್. ಹೊಸ ಕೊಡಪನ ಸರ್. ಹ್ಞೂ ಸರ್. ನೋಡಿ ಸರ್, ಸಮಸ್ಯೆ ಏನಂದ್ರೆ ಕೊಡಪಾನಗಳು ಒಂದು 2-3 ತಿಂಗಳು ಬರ್ತಾವೆ ಇಲ್ಲಿ. ಒಳ್ಳೆ ವ್ಯಾಪಾರ ಕೊಡಪಾನದವ್ರಿಗೆ ವ್ಯಾಪಾರ. ಯಾಕಂದ್ರೆ ನಮಗೆ ಕೊಡ ಇಲ್ದಲ್ಲ, ನೀರಿಲ್ಲ. ಹಾಗಾಗಿ ದಯಮಾಡಿ ಏನ್ ಗೊತ್ತಾ, ಇಲ್ಲಿ ಜನಪ್ರತಿನಿಧಿಗಳದ್ದು ಎಷ್ಟು ಪಾತ್ರ ಇದೆಯೋ ಅಧಿಕಾರಿಗಳಿಗೆ ಎಮ್ಮೆ ಚರ್ಮ. ಮೇನ್ ಅಧಿಕಾರಿಗಳು ಏನ್ ಗೊತ್ತಾ, ಅವ್ರು ಗೈಡೆನ್ಸ್ ಕೊಟ್ಟಿದ್ದಾಗ ಇವ್ರು ಬರಲ್ಲ. ನಾವೇನ್ ಮಾಡ್ತೀವಿ, ನಮ್ಗೆ MLA ಹೇಳಿದಾರೆ, ಹೇಳಿದ ಮೇಲೆ ಅವ್ರು ಸ್ಪಂದಿಸಬೇಕಲ್ಲ, ಸ್ಪಂದಿಸೋದಿಲ್ಲ. ಇದು ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಇಲ್ಲಿ 2 ಪಾತ್ರಗಳು. ಒಬ್ಬ ಜನಪ್ರತಿನಿಧಿ ಎಷ್ಟು ಜವಾಬ್ದಾರಿ ಇರ್ತದೋ ಆ ಜನಪ್ರತಿನಿಧಿಗಳು ಹೇಳಿರುವಂತ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥ ಅಧಿಕಾರಿಗಳಿದಾರಲ್ಲ, ಅವ್ರಿಗೆ ಏನಾಗ್ಬೇಕು ಸರ್? ಅವ್ರು ಇದ್ರಕ್ಕೆ ಮಾಡಿದ್ರು ತಿಂಗಳು ಪಗಾರ ಸಿಗ್ತದ? ಪಗಾರ ಯಾರು ಮಿಸ್ ಆಗಲ್ಲ. 1 ತಿಂಗಳು ಸರ್. ಅವ್ರಿಗೆ ಏನು ಬೇಡ, ಒಂದು 3 ದಿನ ನೀರು ನಿಲ್ಲಿಸ್ಬಿಡ್ರ ಅವ್ರ ಮನೆಗಳಿಗೆ, ಜನಪ್ರತಿನಿಧಿಗಳ ಮನೆಗಳಿಗೆ, ಏನು ಅಧಿಕಾರಿಗಳ ಮನೆಗಳಿಗೆ 3 ದಿನ ನೀರು ಬಂದ್ ಮಾಡ್ಲಿಬಿಡ್ಲಿ. ಎಲ್ಲಾ ಕಡೆ ನ್ಯೂಸ್ ಆಗಿಬಿಡ್ತದೆ, ನೀರಿಲ್ಲ, MLA ಮನೆಗೆ ನೀರಿಲ್ಲ, MP ಮನೆಗೆ ನೀರಿಲ್ಲ ಅಂತ. ಆದ್ರೆ ಹಳ್ಳಿಯಲ್ಲಿ 10 ವರ್ಷಗಟ್ಟಲೆ ಈ ಸಮಸ್ಯೆ ಅನುಭವಿಸಿದ್ರು ಕೂಡ ಯಾಕೆ ಜನ ಸ್ಪಂದಿಸಲ್ಲ? ನೆಕ್ಸ್ಟ್ ಮತ್ತೆ ಓಟಿಗೆ ಬರ್ತಾರೆ. 10 ವರ್ಷಗಳಿಂದ ನಾನಾ ರೀತಿಯಲ್ಲಿ ಕುಡಿಯುವ ನೀರಿಗಾಗಿ
ಈ ರೀತಿಯಾಗಿ ಈ ಗೊಲ್ಲರಹಟ್ಟಿ ಗ್ರಾಮಸ್ಥರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗಲಾದರೂ ಸರ್ಕಾರ ಜನಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಎಚ್ಚೆತ್ಕೊಂಡು ಇವರ ಬೇಡಿಕೆಯನ್ನ ಈಡೇರಿಸಲೇಬೇಕು. ಅಂದ್ರೆ ಇವರು ನ್ಯಾಯಯುತವಾಗಿರುವಂತ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇವರ ಬೇಡಿಕೆ ಈಡೇರಲಿ ಅನ್ನುವಂಥದ್ದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.